ನಮ್ಮ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಹೋಗ್ತಿದ್ದೀವಿ ತುಂಬಾ ಪವರ್ಫುಲ್ ಆಗಿರೋ ಮತ್ತು ತುಂಬಾ ಫೇಮಸ್ ಆಗಿರೋ ನಮ್ಮ ಕರ್ನಾಟಕ ಮತ್ತು ಕೇರಳದ ನಡುವೆ ಇರುವಂತಹ ನಾಲ್ವಾರ್ ದೈವಗಳ ದೈವಸ್ಥಾನಕ್ಕೆ. ಈ ದೈವಸ್ಥಾನ ಯಾಕೆ ಅಷ್ಟು ಪ್ರಸಿದ್ಧಿ ಹೊಂದಿದೆ ಅಂತ ನಿಮಗೆ ಗೊತ್ತಾದರೆ ನೀವು ಆಶ್ಚರ್ಯ ಪಡೋದಂತೂ ಖಚಿತ. ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ, ನಾವು ಕಾನೂನಿನ ಚೌಕಟ್ಟಿನ ಒಂದು ಸುಂದರ ವ್ಯವಸ್ಥೆಯಲ್ಲಿ ಕೂಡ ಬದುಕ್ತಿದ್ದೇವೆ. ಹೌದು, ನಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಎದುರಾದರೆ ನಾವು ಕೋರ್ಟ್ ಅಥವಾ ನ್ಯಾಯಾಲಯದಲ್ಲಿ ನಾವು ನ್ಯಾಯನ ಪಡ್ಕೋತೀವಿ. ಆದರೂ ಸಹ ಮನನೊಂದ ಎಷ್ಟೋ ಭಕ್ತರ ಹೃದಯದಲ್ಲಿ ಹಾಸುಹೊಕ್ಕಾಗಿ ತಾಗಿಕೊಂಡಿದೆ ಈ ದೈವಸ್ಥಾನ. ಸತ್ಯ ಎಲ್ಲಿದೆಯೋ ಅಲ್ಲಿಗೆ ಬಡವ ಶ್ರೀಮಂತ ಅಂತ ಏನನ್ನು ನೋಡದೆ ನ್ಯಾಯ ನೀಡುವ ದೈವಸ್ಥಾನ. ಪ್ರಕೃತಿಯ ಮಡಿಲಲ್ಲೇ ಬೆಟ್ಟಗುಡ್ಡಗಳ ನಡುವೆ ಕೇರಳದ ಹಚ್ಚ ಹಸುರಿನ ಕಾನತ್ತೂರು ಎಂಬ ಸ್ಥಳದಲ್ಲಿ ನೆಲೆಸಿದ್ದಾರೆ ನಾಲ್ವಾರ್ ದೈವಗಳು. ದೇವರ ಅಥವಾ ದೈವಗಳ ಕೋರ್ಟ್ ಎಂದೇ ಪ್ರಸಿದ್ಧಿಯಾಗಿದೆ ಈ ಒಂದು ದೈವಸ್ಥಾನ. ಹಾಗಾದರೆ ಇದರ ಇತಿಹಾಸ ಏನು? ಈ ನಾಲ್ವಾರ್ ದೈವಗಳು ಅಂದರೆ ಯಾರು? ನಾಲ್ವಾರ್ ದೈವಗಳನ್ನು ಪ್ರಾರ್ಥಿಸಿದರೆ ಯಾವೆಲ್ಲ ಭಕ್ತರ ಏನೆಲ್ಲ ಅಭಿಲಾಷೆಗಳು ಈಡೇರುತ್ತೆ ಒಂದೊಂದಾಗಿ ನೋಡ್ತಾ ಹೋಗೋಣ. ನಾಲ್ವಾರ್ ದೈವಗಳು ಅಂತ ಅಂದರೆ 4 ಜನ ದೈವಗಳು. ಅವರೇನೇ ಶ್ರೀ ವಿಷ್ಣುಮೂರ್ತಿ, ರಕ್ತೇಶ್ವರಿ, ಉಗ್ರಮೂರ್ತಿ ಮತ್ತು ಚಾಮುಂಡಿ. ಕಾಸರಗೋಡು ಜಿಲ್ಲೆಯ ಕೇರಳ ಮತ್ತು ಕರ್ನಾಟಕದ ಗಡಿಯ ಸಮೀಪದಲ್ಲಿದೆ ಈ ಒಂದು ನಾಲ್ವಾರ್ ದೈವಗಳ ದೈವಸ್ಥಾನ. ಯಾಕೆ ಈ ದೇವಸ್ಥಾನ ಅಷ್ಟೊಂದು ಪವರ್ಫುಲ್ ಅಂದರೆ, ದೇವಸ್ಥಾನದ ಎದುರು ಯಾರು ಸುಳ್ಳು ಹೇಳುತ್ತಾರೋ ಅವರಿಗೆ ಖಂಡಿತ ಶಿಕ್ಷೆ ಆಗುತ್ತೆ. ಇದನ್ನು ಸ್ಥಳೀಯರು ನಂಬ್ತಾರೆ. ಸ್ಥಳೀಯರು ಅಷ್ಟೇ ಅಲ್ಲದೆ ಎಷ್ಟೋ ದೂರದಿಂದ ಕೂಡ ಭಕ್ತರು ಇಲ್ಲಿಗೆ ಬರ್ತಾರೆ ಮತ್ತು ಭಕ್ತರ ಪ್ರಾರ್ಥನೆ ಕೂಡ ಇಲ್ಲಿ ಈಡೇರುತ್ತೆ. ಮತ್ತು ಇಲ್ಲಿ ಜನರು ತಮ್ಮ ಭೂ ವಿವಾದ, ಹಣಕಾಸು ವ್ಯವಹಾರಗಳು ಮತ್ತು ಕುಟುಂಬದ ಸಮಸ್ಯೆಗಳು ಇದನ್ನೆಲ್ಲ ಪರಿಹರಿಸಿಕೊಳ್ಳಲು ಬರ್ತಾರೆ. ಇಲ್ಲಿ ನ್ಯಾಯ ಕೂಡ 100% ಸಿಗುತ್ತೆ. ಮುಖ್ಯವಾಗಿ ಇಲ್ಲಿ ಯಾರು ದೂರು ಕೊಡ್ತಾರೋ ಅವರು ಪ್ರಾಮಾಣಿಕವಾಗಿರಬೇಕು. ಅದು ಇಲ್ಲಿ ತುಂಬ ಮುಖ್ಯವಾಗುತ್ತೆ. ಯಾರು ಭಯಭಕ್ತಿಯಿಂದ ಮತ್ತು ಅಷ್ಟೇ ಪ್ರಾಮಾಣಿಕವಾಗಿ ಈ ನಾಲ್ವಾರು ದೈವಗಳ ಮೊರೆ ಹೋಗ್ತಾರೋ ಅವರನ್ನು ಇಲ್ಲಿವರೆಗೆ ದೈವಗಳು ಒಂದು ಕೈ ಬಿಟ್ಟಿರುವಂತಹ ಉದಾಹರಣೆ ಯಾವತ್ತೂ ಇಲ್ಲವೇ ಇಲ್ಲ. ಇಲ್ಲಿಗೆ ನೀವು ಪ್ರೈವೇಟ್ ವೆಹಿಕಲಲ್ಲಿ ಕೂಡ ಹೋಗ್ಬೋದು. ಮತ್ತು ನೀವು ಒಂದು ಪಬ್ಲಿಕ್ ವೆಹಿಕಲಲ್ಲಿ ಹೋಗ್ತೀನಿ ಅನ್ನೋದಾದರೆ ಕೇರಳದ ಕಾಸರಗೋಡಿನಿಂದ ಪ್ರೈವೇಟ್ ಬಸ್ ಮತ್ತು ಕೇರಳದ KSRTC ಬಸ್ನ ಮೂಲಕ ಕೂಡ ನೀವು ಈ ಒಂದು ಕಾನತ್ತೂರಿಗೆ ಹೋಗಬಹುದು. ನೆಕ್ಸ್ಟ್ ಟೈಮ್ ನೀವು ಕೂಡ ಈ ಒಂದು ನಾಲ್ವಾರ್ ದೈವಗಳ ದೈವಸ್ಥಾನಕ್ಕೆ ಹೋಗಿ ಬನ್ನಿ. ಬರೀ ವಿವಾದ ಇದೆ, ನಮ್ಮದು ಕೋರ್ಟ್ ಕೇಸ್ ಇದೆ, ಆ ಒಂದು ಉದ್ದೇಶದಿಂದನೇ ಹೋಗಬೇಕಂತ ಏನಿಲ್ಲ. ದೈವಗಳ ಒಂದು ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ ಕೂಡ ಹೋಗಬಹುದು. ಪ್ರತಿ ವರ್ಷ ಇಲ್ಲಿ ಒಂದು ಕಳಿಯಾಟ ಮಹೋತ್ಸವ ಅಂತ ಕೂಡ ನಡೆಯುತ್ತೆ. ಅಂದರೆ ವಾರ್ಷಿಕ ಜಾತ್ರೆ ಅಂತ ಹೇಳಬಹುದು. ನೋಡಿದ್ರಲ್ಲ, ಇದಾಗಿತ್ತು ನಾಲ್ವಾರ್ ದೈವಗಳ ದೈವಸ್ಥಾನದ ಒಂದು ವಿಡಿಯೋ. ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರಹದ ವಿಡಿಯೋ ಬರ್ತಾ ಇರುತ್ತೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.